ನಮಸ್ತೆ ಎಲ್ಲರಿಗೂ, ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಸಾರಿ, ಸ್ವಲ್ಪ ಲೇಟ್ ಆಯಿತು, ಬ್ಯುಸಿ ಇದ್ದೆ, ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಯಾರಿಗೂ ಲಂಗ್ಸ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಈ ವಾರ ಸಾಕಷ್ಟು ಗೊಂದಲಗಳಿಂದ ಇರ್ತೀರ, ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ಲಾಡ್ಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಬ್ಬ ಅನಾಮಿಕ ವ್ಯಕ್ತಿಯಿಂದ ಅನಾಮಧೇಯ ಕರೆ ಬಂದು ನಿಮಗೆ ಒಂದಷ್ಟು ಬೆದರಿಕೆ ಹಾಕುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ರೋಡಿಗೆಳೆಯುವ ಅಥವಾ ತಪ್ಪಿಗೆಳೆಯುವ ಬುದ್ಧಿ ಹೊಂದಿರುವಂಥ ಜನಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಸೇವಿಂಗ್ಸ್ ಕಡೆ ಗಮನನ ಕೊಡಿ, ಸೇವಿಂಗ್ ಮಾಡಿರಿ ಅನ್ನುವಂಥದ್ದು ಕೂಡ ಇದೆ. ಶೇವಿಂಗ್ ಅಲ್ಲ, ಸೇವಿಂಗ್. ಸಮಥಿಂಗ್ ಏನೋ ಪೌರ್ಣಮಿ ದಿನ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಿತ್ತು, ಅದು ನಿಮಗೆ ಈಗಾಗಲೇ ಗೋಚರ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಯಶಸ್ಸು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನಾಗದೇವರ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಿಸ್ನೆಸ್ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಸಂಬಂಧಿಕರಿಂದ ಮತ್ತೆ ನಿಮ್ಮ ಕೆಲಸ ಕಾರ್ಯಗಳ ವಿಚಾರವಾಗಿ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಪ್ರೆಗ್ನೆಂಟ್ ಲೇಡಿ ಅಥವಾ ಪ್ರೆಗ್ನೆನ್ಸಿ ಇರೋರಿಗೆ ಮ್ಯಾರೇಜ್ ಆಗಿ ಅಥವಾ ಮ್ಯಾರೇಜಿಗೆ ಮುಂಚೆನೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಮಗು ಬರ್ತಾದ್ಮೇಲೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಬಾಣಂತಿಯರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಬೇಕು ಅನ್ನುವಂಥದ್ದು ಇದೆ. ಯಾರು ಅವರ ಡ್ರೀಮ್ ಬೈಕನ್ನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಚಂದ್ರ ತುಂಬ ಇಂಪಾರ್ಟೆಂಟ್ ಅಂತ ಕಾಣಿಸ್ತಾರೆ. ಜೊತೆಗೆ ಸಾಕಷ್ಟು ನೀವು ಏನು ಇಮ್ಯಾಜಿನ್ ಮಾಡ್ತಾ ಇದ್ರಿ ನಿಮ್ಮ ಇಚ್ಛೆಯ ಗಾಡಿ ತಗೊಳ್ಬೇಕು ಅಂತ, ಅದನ್ನ ತಗೊಳ್ಳುವಂಥ ದಿನಗಳು ತುಂಬ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗುರುಗಳಿಗೆ ನಿಮ್ಮ ದೈವ ಆಶೀರ್ವಾದ ಮಾಡಿ, ನಿಮ್ಮ ಗುರುಗಳ ಮುಖಾಂತರ ನಿಮಗೆ ಆ ಒಂದು ಆಶೀರ್ವಾದ ಅಥವಾ ಆ ಒಂದು ಬ್ಲೆಸ್ಸಿಂಗ್ಸ್ ಬಂದು ಸೇರುವಂಥ ಸಾಧ್ಯತೆ ಇದೆ. ಗಣೇಶ ಚತುರ್ಥಿಯ ವೇಳೆಗೆ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ. ಈ ವರ್ಷ ವರಮಹಾಲಕ್ಷ್ಮಿ ಏನು ಮಾಡಿದ್ದೀರಾ ಅದರ ಪ್ರತಿಫಲನ ಯಾರೋ ಕಿತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇದೆ. ಏನು ವರಮಹಾಲಕ್ಷ್ಮಿ ಹಬ್ಬದ ಪ್ರತಿಫಲ ಕಿತ್ಕೊಂಡು ಹೋಗಿದ್ದಾರೆ ಅನ್ನೋದು ಅರ್ಥ ಅಂದರೆ, ಸೊ ಏನೋ ಒಂದು ಸಂಕಲ್ಪ ಮಾಡಿ ಪೂಜೆ ಮಾಡಿರ್ತೀವಲ್ಲ, ಅದು ನಡೆದಿರೋ ಹಾಗೆ ಅವರು ತಡೆದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಡೈಮಂಡ್ ಅಥವಾ ಮೂನಿಗೆ ಸಂಬಂಧಪಟ್ಟಂಗೆ ಏನೋ ರಿಂಗ್ಸನ್ನ ಸಮಥಿಂಗ್ ಏನೋ ಆಭರಣಗಳನ್ನ ಸೇಲ್ ಮಾಡ್ತೀರಾ ಅಂತ ತೋರಿಸ್ತಾ ಇದೆ. ಯಾರೋ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಪ್ರಯತ್ನನ ಪಡ್ತಿದ್ದಾರೆ. ಎಸ್ಪೆಷಲಿ ಎಕ್ಸ್ ಇದ್ರೆ ಅವ್ರು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆ ಇದೆ. ನ್ಯೂ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ಎಂಟರ್ ಆಗುವಂಥ ಸಾಧ್ಯತೆ ಇದೆ. ಸಿಂಗಲ್ಸ್ ಸ್ಟಿಲ್ ಇದ್ರೆ ನಿಮ್ಮ ಎಕ್ಸ್ ಬರೋದು ಅಥವಾ ನೀವು ಸೇರಿಸ್ಕೊಳ್ಳೋದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಯಾರು ಸಿಂಗಲ್ ಪೇರೆಂಟ್ ಇದ್ದೀರಾ, ರಿಯೂನಿಯನ್ ಎನರ್ಜಿ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಜೀವನಕ್ಕೆ ಬರುವಂಥ ಈ ಒಂದು ಸಿಂಗಲ್ಸ್ ವಾಪಸ್ ಎನರ್ಜಿ ಏನಿದೆ ಅದು ನಿಮಗೆ ಬಿಟ್ಟಂಥ ಎನರ್ಜಿ. ಆದರೂ ಕೂಡ ಅಂಥವ್ರು ನಿಮ್ಮ ಜೀವನಕ್ಕೆ ನೆಗೆಟಿವಿಟಿ ಮಾಡೋದಕ್ಕೆ ಬರ್ತಿದ್ದಾರೆ. ಯಾವುದೇ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾತ್ರ ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಇದೆ. ಆಧುನಿಕ ತಂತ್ರಜ್ಞಾನನ ಬಳಸಿ ಏನು ನಡೀತಾ ಇದೆ ಅದರಿಂದ ಇನ್ನ ಹೆಚ್ಚು ಹೆಚ್ಚು ವಿಚಾರಗಳು ಹೊರಬರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಕ್ಷೇತ್ರಪಾಲಕ ಧರ್ಮಪಾಲಕನ ಆರಾಧನೆಯಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ರಕ್ಷಾಬಂಧನ ನಿಮ್ಮ ರಕ್ಷೆ ಇಲ್ದಿರ ಸಾಕಷ್ಟು ಜನ ತೊಂದರೆನ ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ.
ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ, ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ವೆಯ್ಟ್ ಮ್ಯಾನೇಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಫಂಕ್ಷನ್ಸ್ನ ಅಟೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ಗಿಡ್ಡಿನೆಸ್ ನಿಮಗೆ ಕಾಣಿಸಬಹುದು, ಒಂಚೂರು ತಲೆ ಸುತ್ತು ಬರುವಂಥದ್ದು, ಪ್ರಜ್ಞೆ ತಪ್ಪುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಶತ್ರುಗಳಿಂದ ಪ್ರಯೋಗ ಆಗಿದೆ. ಈ ಪ್ರಯೋಗದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಿದೆ ಬಿಟ್ರೆ ಹಾಸ್ಪಿಟ್ಲಿಗೆ ತೋರಿಸುವಂಥ ಯಾವುದೇ ಕಾಯಿಲೆ ಇಲ್ಲ ಅನ್ನುವಂಥದ್ದು ಇದೆ ಇಲ್ಲಿ ಕೆಲವರಿಗೆ. ಯಾರ್ದೋ ಮನೆಯಲ್ಲಿ ನಲ್ಲಿ ಸೋರಿಕೆ ಆಗ್ತಾ ಇದೆ, ಹಾಗಾಗಿ ದುಡ್ಡು ಉಳಿತಾ ಇಲ್ಲ, ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಲ್ಲಿನ ಸರಿಯಾದ ರೀತಿಯಲ್ಲಿ ಫಿಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹಸ್ಬೆಂಡ್ ಜೊತೆ ನಿಮಗೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಅಗೇನ್ ನಿಮ್ಮ ವೈಫ್ ಜೊತೆ ಕೂಡ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ಒಂದಷ್ಟು ಹೆವಿ ಎನರ್ಜಿ ಇದೆ, ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಕನ್ನಡಕ ಹಾಕೊಂಡಿರುವಂಥ ಮುಸುಕುದಾರಿ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸ್ವಲ್ಪ ಸಮಸ್ಯೆನ ಮಾಡ್ತಿದ್ದಾರೆ, ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫ್ ಎನರ್ಜಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಪ್ರಾಬ್ಲಮ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ಒಂದಷ್ಟು ಹನಿಮೂನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅದು ಇಟ್ಕೊಳಕ್ಕಾಗ್ತಿಲ್ಲ ಅದಕ್ಕೆ. ಸೊ ಯಾರೋ ನಿಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿ ನಿಮ್ಮಿಂದ ಎಲ್ಲಾನು ಪಡ್ಕೊಂಡು ಹೋಗ್ತಾ ಇದ್ದಾರೆ, ಬಟ್ ಅವರು ಮುಖವಾಡದ ಫ್ರೆಂಡ್ಸ್ ಇದ್ದಾರೆ. 100% ಆನೆಸ್ಟ್ ಆಗಿ ಇಲ್ದಿರುವಂತ ಈ ಒಂದು ಸಂಬಂಧ ನಿಮಗ್ ಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಬೇಡ್ದಿರೋ ವ್ಯಕ್ತಿಗಳಿಂದ ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ ಅಂತ ವ್ಯಕ್ತಿಯ ಸಹವಾಸ ನಿಮಗ್ ಬೇಕಾ ಬೇಡವಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಇದೆ. ಸಾಕಷ್ಟು ಬದಲಾವಣೆಯ ನಂತರ ಇನ್ನು ಮುಂದೆ ನಿಮ್ ಜೀವನ ಚೆನ್ನಾಗಾಗುವಂತ ಪ್ರಯತ್ನಕ್ಕೆ ಕಾಲಿಟ್ಟಿದೆ. ಸೊ ನಿಮ್ಮ ಪ್ರಯತ್ನ ಕೂಡ ಅದರಲ್ಲಿ ಇದ್ದಿದ್ದೇ ಆದ್ರೆ ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆಶೀರ್ವಾದ ಕೂಡ ಇದೆ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನೀವೇನೇನು ಅನ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಕಾಣಿಸ್ತಾ ಇರೋದ್ರಿಂದ ಕ್ಯಾಂಡಲ್ಗಳು ಪದೇ ಪದೇ ಆರ್ತಾ ಇದ್ದಾವೆ. ನೋಡೋಣ, ಈ ಸತಿ ನಿಮ್ಮ ಇಚ್ಛಾಶಕ್ತಿಯ ಮೇರೆಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರೋದ್ರಲ್ಲಿ ಇದೆ. ಯಾರೋ ನಿಮ್ಮನ್ನ ಟೈಟ್ ಹಗ್ ಮಾಡಿ ಎಲ್ಲೋ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರಷ್ಟೇ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮಗುವಿನ ಹಾಲಿನ ಬಾಟ್ಲನ್ನ ತೊಳೆದಿರ ಹಾಗೆ ಕೊಡೋದ್ರಿಂದ ಹಾಲು ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸರಿಯಾದ ರೀತಿಯಲ್ಲಿ ವಾಶ್ ಮಾಡಿ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಕ್ತಿ ದೇವತೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.